ಸರ್, ಕಿಡ್ನಿ ಕಸಿ ಹೇಗೆ ಮಾಡ್ತಾರೆ? ಮತ್ತೆ ಅದಕ್ಕೆ ಎಷ್ಟು ಸ್ಟೆಪ್ಸ್‌ಗಳಿದೆ? ಅದೇ ಸ್ಟೆಪ್ಸು ಅದೇ ತುಂಬ ದೊಡ್ಡ ಪ್ರಾಸೆಸ್ಸು. ಬಟ್ ಅದು ಮಾಡೋದಕ್ಕೆ ಮುಂಚೆ ಒಂದು ಟ್ರಾನ್ಸ್‌ಪ್ಲಾಂಟ್ ವರ್ಕಪ್ ಅಂತ ಇರುತ್ತೆ. ಹ್ಮ್, ಸೊ ಹ್ಮ್, ವರ್ಕಪ್ ಅಂದರೆ ಬೇಸಿಕಲಿ ಈ ಕಿಡ್ನಿ ಕೊಡೋವಂಥ ವ್ಯಕ್ತಿಗೆ ಹ್ಮ್, ಏನಾದರೂ ಕಾಯಿಲೆ ಇದೆಯಾ ಅಂತ ಎಲ್ಲ ಪರೀಕ್ಷೆಗಳು ಮಾಡೋದು. ಹ್ಮ್, 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 ಮತ್ತು ಅವ್ರದ್ದು ಹಾರ್ಟು ಎಲ್ಲ ಆರ್ಗನ್ಸ್ ಎಲ್ಲ ಚೆಕ್ ಮಾಡೋದು. ಯಾಕಂದರೆ ಅವ್ರಿಗೆ ಯಾವುದೇ ರೀತಿ ಕಾಯಿಲೆ ಬರಬಾರ್ದು ಮುಂದೆ ಕಿಡ್ನಿ ಕೊಟ್ಟ ಮೇಲೆ ಅಂತ ಹೇಳಿ ಅವ್ರಿಗೂ ತುಂಬ ಪರೀಕ್ಷೆಗಳಿರುತ್ತೆ. ಅದೇ ರೀತಿ ಕಿಡ್ನಿ ತೊಗೊಳ್ಳೋವಂಥ ವ್ಯಕ್ತಿಗೆ ರೆಸಿಪಿಯೆಂಟ್ ಅಂತ ಏನೇ ಕರಿತೀವಿ ಅವ್ರಿಗೂ ಕೂಡ ತುಂಬ ಟೆಸ್ಟ್ಗಳೆಲ್ಲ ಮಾಡಿ ಅವ್ರದ್ದು ಮೂತ್ರ ಚೀಲ ಬೇರೆ ಏನಾದರೂ ಸಮಸ್ಯೆ ಇದೆಯಾ, ಅವ್ರಿಗೆ ಮುಂಚೆ ಏನಾದರೂ ತುಂಬ ಕಿಡ್ನಿ ಸ್ಟೋನು ಈ ಥರ ಎಲ್ಲ ಸಮಸ್ಯೆ ಇದೆಯಾ ಅಂತಲ್ಲಿ ಬೋತ್ ಡೋನರ್ ಅಂದರೆ ಕಿಡ್ನಿ ಕೊಡೋರಿಗೆ ಮತ್ತು ತೊಗೊಳೋರಿಗೆ ಇಬ್ಬರಿಗೂ ಒಂದು ಡೀಟೇಲ್ ಆಗಿ ಒಂದು ವರ್ಕಪ್ ಮಾಡಬೇಕಾಗಿ ಬರುತ್ತೆ. ಇದೇ ಒಂದು ನಿಮಗೆ ಒಂದು 3-4 ವಾರವರೆಗೂ ಆಗಬಹುದು. ಯಾಕಂದರೆ ಡೆಂಟಲ್ ಚೆಕಪ್ ಅಂತ ಇರುತ್ತೆ, ಸೈಕ್ಯಾಟ್ರಿ ಒಪಿನಿಯನ್ ಇರುತ್ತೆ, ಕಾರ್ಡಿಯಾಲಜಿ ಡಾಕ್ಟರ್ ನೋಡಬೇಕಾಗುತ್ತೆ. ಸೊ ಹಲವಾರು ಡಾಕ್ಟರ್ಗಳು ಎಲ್ಲ ನೋಡಿ ಎಲ್ಲರೂ ನೋಡಿ ಪೇಷಂಟ್ ಫಿಟ್ ಅಂತ ಹೇಳಿದ್ಮೇಲೆ ದೆನ್ ಅವಾಗ ಕಿಡ್ನಿ ಕೊಡುವಂಥ ಪ್ರಕ್ರಿಯೆ ಶುರುವಾಗುತ್ತೆ. ಸೊ ಕಿಡ್ನಿ ಮಾಡೋ ಅಂಥ ಏನು ಆ್ಯಕ್ಚುಯಲ್ ಟ್ರಾನ್ಸ್ಪ್ಲಾಂಟೇಷನ್ ಯೂರಾಲಜಿಸ್ಟ್ ನಾವು ಮಾಡೋದು. ಸೊ ಅದರಲ್ಲಿ ಏನಾಗುತ್ತೆ ಅಂದರೆ ಈಗ ಆಪ್ರೇಷನ್ ಥಿಯೇಟ್ರಲ್ಲಿ 2 ಟೀಮ್ ಇರುತ್ತೆ. ಒಂದು ಡೋನರ್ ಟೀಮು, ಇನ್ನೊಂದು ರಿಸಿಪಿಯೆಂಟ್ ಟೀಮ್. ಸೊ ಡೋನರ್ ಟೀಮ್ ಇರೋವಂಥ ಸರ್ಜನ್ಸು ಕಿಡ್ನಿ ತೆಗಿಯೋದ್ರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ರಿಸಿಪಿಯೆಂಟ್ ಟೀಮ್ ಅಂತ ಇರೋ ಸರ್ಜನು ಕಿಡ್ನಿ ಅವ್ರಿಗೆ ಬಾಡಿಯಲ್ಲಿ ಹಾಕಿ ಅದಕ್ಕೆ ಅಲ್ಲಿ ಜೋಡಣೆ ಮಾಡ್ತಾರೆ. ಸೊ ಯೂಶಲಿ ಈ ಕಿಡ್ನಿ ಡೋನರ್ ಅಂದರೆ ಕಿಡ್ನಿ ಕೊಡುವಂಥ ವ್ಯಕ್ತಿ ಮತ್ತು ಕಿಡ್ನಿ ತೊಗೊಳ್ಳೋವಂಥ ವ್ಯಕ್ತಿ ಇಬ್ರಿಗೂ ಸೇಮ್ ಟೈಮ್ ಮೋಸ್ಟ್ಲಿ ಆಪ್ರೇಷನ್ ಥಿಯೇಟ್ರಿಗೆ ಶಿಫ್ಟ್ ಮಾಡ್ತೀವಿ. ಸೊ ಶಿಫ್ಟ್ ಆದಮೇಲೆ ಫಸ್ಟು ಕಿಡ್ನಿ ತೆಗಿಯೋವಂಥ ವ್ಯಕ್ತಿಯಲ್ಲಿ ಆಪ್ರೇಷನ್ ಮಾಡಿ, ಅದರಲ್ಲೂ ಡಿಫ್ರೆಂಟ್ ವಿಧಾನ ಇರುತ್ತೆ. ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಇದೆ, ಓಪನ್ ಸರ್ಜರಿ ಇದೆ. ಸೊ ಎಲ್ಲದನ್ನು ಮಾಡಿ ಫಸ್ಟು ಆ ಕಿಡ್ನಿನ ಬಾಡಿಯಿಂದ ಬಿಡಿಸಿ ತೆಗಿಬೇಕಾಗ್ತದೆ. ಸೊ ಅದು ತೆಗೆದು ಮತ್ತೆ ಆ ಕಿಡ್ನಿನ ಇನ್ನೊಂದು ರಿಸಿಪಿಯೆಂಟ್ ಟೀಮ್ ಅಂತ ಇನ್ನೊಂದು ಸರ್ಜಿಕಲ್ ಟೀಮ್ ಏನಿರುತ್ತೆ, ಸೊ ಆ ಕಿಡ್ನಿಗೆ ನಾವು ಆ ಟೀಮಿಗೆ ನಾವು ಅದನ್ನು ಕೊಡ್ತೀವಿ. ಕೊಡುವಾಗ ಅದಕ್ಕೆ ಐಸ್ ಎಲ್ಲ ಹಾಕಿರ್ತೀವಿ, ಅದಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂಥೇಳಿ. ಸೊ ಆ ಒಂದು ಕಿಡ್ನಿನ ತೆಗೆದು ಮತ್ತೆ ರಿಸಿಪಿಯೆಂಟ್ ಟೀಮು ಆ ಕಿಡ್ನಿನ ಅವ್ರ ಬಾಡಿಯಲ್ಲಿ ಜೋಡಣೆ ಮಾಡ್ತಾರೆ. ಸೊ ಅವ್ರಿಗೆ ರಿಸಿಪಿಯೆಂಟ್ ಅಂದರೆ ಕಿಡ್ನಿ ತೊಗೊಳ್ಳೋಂಥ ವ್ಯಕ್ತಿ ಅವ್ರದ್ದು ಓನ್ ಕಿಡ್ನಿ ಏನಿರುತ್ತೆ ಡ್ಯಾಮೇಜ್ ಆಗಿರುತ್ತಲ್ಲ, ಫೇಲ್ಯೂರ್ ಆಗಿರೋ ಕಿಡ್ನಿಗಳು, ಅವು ಅದ್ರ ಪಾಡ್ಗದಿರುತ್ತೆ, ಅದು ಹಿಂದ್ಗಡೆ ಇರುತ್ತೆ. ನಾವು ಹಾಕೋದು ಮುಂದೆ ಭಾಗದಲ್ಲಿ, ಮುಂದೆ ಒಕ್ಕಳ ಪಕ್ಕದಲ್ಲಿ ಅಲ್ಲಿ ಕಿಡ್ನಿನ ಹಾಕೋದು. ಸೊ ಈ ಪ್ರೋಸೆಸ್ ನಿಮಗೆ ಇವಾಗ ಕಿಡ್ನಿ ಕೊಡೋರಿಗೆ ಒಂದು 2-3 ಗಂಟೆಗಳ ಕಾಲ ಆಗ್ಬೋದು. ಬಟ್ ಅದೇ ಕಿಡ್ನಿ ತೊಗೊಳ್ಳೋ ಅಂಥ ವ್ಯಕ್ತಿಗೆ ನಾವು ಅಲ್ಲಿ ಆಪ್ರೇಷನ್ ಮಾಡೋದಕ್ಕೆ ಯೂಶಲಿ 4-5 ಗಂಟೆಗಳಾಗ್ಬೋದು. ಒಳಗಡೆ ಏನಾದರೂ ಸಣ್ಣ ಪುಟ್ಟ ತೊಂದರೆಗಳು, ಕಾಂಪ್ಲಿಕೇಶನ್ಸ್ ಎಲ್ಲ ಆದರೆ ಸಮ್ಟೈಮ್ಸ್ ಈವನ್ ಅದು 6-7 ಅವರ್ಸ್ ಸರ್ಜರಿ ಕೂಡ ಆಗ್ಬೋದು. ಸೊ ಟೋಟಲ್ ಡ್ಯೂರೇಷನ್ ಅಂತ ಹೇಳಿದ್ರೆ ಒಂದು 6-7 ಅವರ್ಸ್ ಪ್ರೋಸೆಸ್ ಇರುತ್ತೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್. BP ಶುಗರ್ ಇರೋಂಥ ವ್ಯಕ್ತಿಗಳ ನಡುವೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದಾ? ಅದೇ ಅದನ್ನ ಹೇಳ್ದಂಗೆ BP ಶುಗರ್ ಇರೋವಂಥ ಪೇಷಂಟ್ಸ್ಗೆ ಮುಂಚೆ ತೊಗೊಳ್ತಿರ್ಲಿಲ್ಲ. ಈಗ ಲಾಸ್ಟ್ ಒಂದು 3-4 ಇಯರ್ಸ್ ಬ್ಯಾಕ್ ಎಲ್ಲ ನಾರ್ಮಲ್ ಇದ್ದರೆ ಮಾತ್ರ ಕಿಡ್ನಿ ಕೊಡ್ಬೋದಾಗಿತ್ತು. ಬಟ್ ಸರ್ ಹೇಳ್ದಂಗೆ ಡೋನರ್ ಪೂಲ್ ತುಂಬ ಕಡಿಮೆ ಆಗಿರೋದ್ರಿಂದ ನಾವು ತುಂಬ ರೆಸ್ಟ್ರಿಕ್ಟೆಡ್ ಕ್ರೈಟೀರಿಯಾ ಯೂಸ್ ಮಾಡಿದ್ರೆ ಕಿಡ್ನಿ ಕೊಡೋರು ಯಾರೂ ಸಿಗೋದೇ ಇಲ್ಲ. ಸೊ ಆ ಒಂದು ಕಾರಣಕ್ಕೋಸ್ಕರ BP ಶುಗರ್ ಇದ್ರೂ ಕಿಡ್ನಿ ಕೊಡ್ಬೋದು. ಬಟ್ ಏನಂದರೆ ಅದು ಸ್ವಲ್ಪ ಕಂಟ್ರೋಲ್ ಇರಬೇಕು. ಮತ್ತು ಒಂದು ರೀಸೆಂಟ್ ಆನ್ಸೆಟ್ ಅಂದ್ರೆ ಮೇ ಬಿ ಒಂದು 2-3 ವರ್ಷದ ಒಳಗಡೆ BP ಶುಗರ್ ಬಂದಿದ್ದರೆ ಪರವಾಗಿಲ್ಲ. ತುಂಬ ಲಾಂಗ್ ಸ್ಟ್ಯಾಂಡಿಂಗ್ ಡಯಾಬಿಟಿಸ್ ಇದ್ದು ಕಂಟ್ರೋಲ್ ಇಲ್ಲ, ಅಥವಾ BP ಇದ್ದರೆ ಕಂಟ್ರೋಲ್ ಇಲ್ಲ, ಜಾಸ್ತಿ ಮೆಡಿಸಿನ್ಸ್ ತೊಗೊಳ್ತಿದ್ದಾರೆ ಅಂದರೆ ಅಂಥವ್ರು ಕಿಡ್ನಿ ಕೊಡೋದಕ್ಕಾಗೋದಿಲ್ಲ. ಇನ್ನೊಂದು ಏನಂದರೆ ಇದುವರೆಗೂ ನಾವು ಹೇಳಿದ್ದೆಲ್ಲ ಲೈವ್ ರಿಲೇಟೆಡ್, ಅಂದರೆ ಎಲ್ಲ ಬದುಕಿರೋಂಥ ವ್ಯಕ್ತಿಯಿಂದ ಕಿಡ್ನಿ ತೊಗೊಳೋದು, ಅದು ರಿಲೇಷನ್ಶಿಪ್ಪಲ್ಲಿ ಎಲ್ಲ ಅದನ್ನು ಮಾತ್ರ ಇಂಡಿಯಾದಲ್ಲಿ ನಾವು ಕಾನೂನು ಲೀಗಲ್ ಅಂತ ಏನು ಕರಿತೀವಿ. ಸೊ ಇನ್ನೊಂದು ಏನು ಟ್ರಾನ್ಸ್ಪ್ಲಾಂಟ್ ಅಂದರೆ ಡಿಸೀಸ್ ಡೋನರ್ ಟ್ರಾನ್ಸ್ಪ್ಲಾಂಟ್ ಅಂತ, ಅಂದರೆ ಸತ್ತ ವ್ಯಕ್ತಿಯಿಂದ ಕಿಡ್ನಿನ ತೊಗೊಳೋದು. ಬಟ್ ಅದಕ್ಕೇನೆಂದರೆ ಪೇಷಂಟ್ಗೆ ಆ ವ್ಯಕ್ತಿ ಒಂದು ಈಗ ಏನಾದರೂ ಸಣ್ಣ ಪುಟ್ಟ ಆಕ್ಸಿಡೆಂಟು, ಬೇರೆ ಥರ ಏನಾದರೂ ಇಂಜುರಿ ಆಗಿ ಈ ಬ್ರೈನ್ ಡೆಡ್ ಅಂತ ಕರೀತಾರೆ, ಅಂದರೆ ಅವ್ರಿಗೆ ಒಂದು ಬ್ರೈನಲ್ಲಿ ಮೇಜರ್ ಇಂಜುರಿ ಆಗಿ ರಿಕವರ್ ಆಗೋದಿಲ್ಲ. ಬೇರೆ ಆರ್ಗನ್ಸ್ ಎಲ್ಲ ವರ್ಕ್ ಆಗ್ತಿರುತ್ತೆ, ಬಟ್ ಬ್ರೈನ್ ಇಂಜುರಿ ಆಗಿ ಕೋಮಾಗೆಲ್ಲ ಹೋಗಿರ್ತಾರೆ, ಪರ್ಮನೆಂಟ್ ಆಗಿ ವಾಪಸ್ ರಿಕವರ್ ಆಗೋದಿಲ್ಲ. ಸೊ ಇಂಥ ವ್ಯಕ್ತಿಗಳಿಂದ ನಾವು ಕಿಡ್ನಿನ ತೊಗೊಂಡು ಅದನ್ನು ರಿಸಿಪಿಯೆಂಟ್ಗೆ ಹಾಕ್ಬೋದು. ಬಟ್ ಇದು ಪ್ರಾಬ್ಲಮ್ ಏನಂದರೆ ಈ ಒಂದು ಡಿಸೀಸ್ ಡೋನರ್ ಟ್ರಾನ್ಸ್ಪ್ಲಾಂಟಲ್ಲಿ ಇವಾಗ ನೋಡಿ, ಅದೇ ವ್ಯಕ್ತಿ ಆಕ್ಸಿಡೆಂಟ್ ಆಗಿ ಸತ್ತರೆ ಮಾತ್ರ ತೊಗೋಬೋದು. ಈಗ ಬೇರೆ ರೀತಿಯಲ್ಲಿ ಸತ್ತರೆ ತೊಗೊಳಕ್ಕಾಗೋದಿಲ್ಲ. ಸೊ ಆ ಥರ ಕೇಸ್ಗಳು ತುಂಬ ಕಡಿಮೆ ಇರ್ತವೆ. ಸೊ ಅದಕ್ಕೆ ಯೂಶಲಿ ಏನಂದರೆ ಈ ಕಿಡ್ನಿ ಇವಾಗ ಯಾರಿಗೂ ರಿಲೇಷನ್ಶಿಪ್ಪಲ್ಲಿ ಕಿಡ್ನಿ ಕೊಡೋ ಅಂಥ ಯಾರೂ ವ್ಯಕ್ತಿ ಇಲ್ಲ ಅಂದರೆ ಅವ್ರೇನು ಮಾಡ್ಬೋದು ಅಂದರೆ ಈ ಜೀವ ಸಾರ್ಥಕತೆ ಅಂತ ಒಂದು ಪ್ಲ್ಯಾಟ್ಫಾರ್ಮ್ ಇದೆ, ಒಂದು ಬಾಡಿ ಇದೆ ಆ್ಯಕ್ಚುಲಿ, ಅದು ನಿಮ್ಹಾನ್ಸ್ ಕ್ಯಾಂಪಸ್ಸಲ್ಲಿ ಇದೆ. ಅಲ್ಲಿ ಹೋಗ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ. ಸೊ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಈ ಥರ ಒಂದು ಡೋನರ್, ಡಿಸೀಸ್ ಡೋನರ್ ಅಂದರೆ ಸತ್ಯ ವ್ಯಕ್ತಿಯಿಂದ ಕಿಡ್ನಿಗೆ ನಾವು ತೊಗೋಬೇಕು ಅಂತ ಹೇಳಿ ತಯಾರಿದ್ದೀವಿ ಅಂತೇಳಿ ರಿಜಿಸ್ಟ್ರೇಷನ್ ಮಾಡಬೇಕಾಗಿ ಬರುತ್ತೆ.
ರಿಜಿಸ್ಟ್ರೇಷನ್ ಮಾಡಿದ್ರೆ ಅವ್ರಿಗೆ ಕಿಡ್ನಿ ಸಿಗುವಷ್ಟರಲ್ಲಿ ಮಿನಿಮಮ್ 2 ರಿಂದ 3 ವರ್ಷ ಕಾಯ್ಬೇಕಾಗಿ ಬರ್ಬೋದು. ಯಾಕಂದರೆ ಒಂದು ಲಾಂಗ್ ವೇಟಿಂಗ್ ಲಿಸ್ಟ್ ಇದೆ ಬಿಕಾಸ್ ಆಫ್ ಸೇಮ್ ರೀಸನ್. ಬಿಕಾಸ್ ಆ ಸತ್ತ ವ್ಯಕ್ತಿಯಿಂದ ಕಿಡ್ನಿ ತೊಗೋಬೇಕು ಅಂದರೆ ಅಷ್ಟು ಕಿಡ್ನಿಗಳು ಸಿಗಬೇಕು. ಸೊ ಅದು ಆಕ್ಸಿಡೆಂಟು ಅದರ ಮಾತ್ರ ತೊಗೊಳಕ್ಕಾಗೋದು. ಎಲ್ಲ ರೀತಿಯಲ್ಲಿ ಸತ್ತಿರೋನ ತೊಗೊಳಕ್ಕಾಗೋದಿಲ್ಲ. ಸೊ ಹಂಗಾಗಿ ತುಂಬ ಲಾಂಗ್ ವೇಟಿಂಗ್ ಲಿಸ್ಟ್ ಇರುತ್ತೆ. ಸೊ ಡಿಸೀಸ್ ಡೋನರ್ ಟ್ರಾನ್ಸ್ಪ್ಲಾಂಟ್ ಅಂತ ಹೋದರೆ ಡೆಫಿನೆಟ್ಲಿ ಒಂದು 2-3 ವರ್ಷ ಕಾಯಬೇಕಾಗುತ್ತೆ. ಅದೇ ನಿಮ್ಗೆ ಯಾರಾದರೂ ರಿಲೇಷನ್ಶಿಪ್ಪಲ್ಲಿ ಒಂದು ಗಂಡನೋ ಅಥವಾ ಹೆಂಡ್ತಿನೋ ಅಥವಾ ಮಗನೋ ಅಪ್ಪನೋ ಕಿಡ್ನಿ ಕೊಟ್ಟರೆ ಇಮಿಡಿಯೇಟಾಗಿ ವಿತಿನ್ ಒಂದು 2-3 ಮಂತ್ಸಲ್ಲಿ ನಾನು ಹೇಳ್ದಂಗೆಲ್ಲ ವರ್ಕಪ್ ಮಾಡಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಆ್ಯಂಡ್ ಸಕ್ಸಸ್ ರೇಟ್ ಪ್ರಕಾರ ನೋಡಿದ್ರೂ ಕೂಡ ಯಾವಾಗ ಕಿಡ್ನಿ ನಾವು ಬದುಕಿರೋ ವ್ಯಕ್ತಿಯಿಂದ ತಗೊಳ್ತೀವಿ ಅದರಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ. ಒಂದು 95%ವರೆಗೂ ಸಕ್ಸಸ್ ಇರುತ್ತೆ ಅಂತ ಹೇಳ್ತಾರೆ. ಅದೇ ಸತ್ತಿರೋ ವ್ಯಕ್ತಿಯಿಂದ ತೊಗೊಂಡಾಗ ಆಬ್ವಿಯಸ್ಲಿ ಅದಕ್ಕೆ ರಕ್ತ ಸಂಚಾರ ಇರೋದಿಲ್ಲ, ಮತ್ತು ಆ ಕಿಡ್ನಿನ ಸತ್ತಿರೋ ವ್ಯಕ್ತಿ ಜಾಗದಿಂದ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆಲ್ಲ ತುಂಬ ಟೈಮ್ ಬೇಕಾಗ್ತದೆ. ಸೊ ಅದಕ್ಕೆ ಅದ್ರದ್ದು ಸಕ್ಸಸ್ ರೇಟ್ ಸ್ವಲ್ಪ ಕಡಿಮೆ ಆಗುತ್ತೆ, ಒಂದು 85% ಅಂತ ಹೇಳ್ಬೋದು. ಬಟ್ ಸ್ಟಿಲ್ ಇಟ್ಸ್ ಎ ಗುಡ್ ಆಪ್ಷನ್. ಹಾಂ, ಕಿಡ್ನಿ ಕಸಿ ಆದಮೇಲೆ ಏನೆಲ್ಲ ಪ್ರಾಬ್ಲಮ್ಗಳು ಆಗುತ್ತೆ? ತುಂಬ ಸಲ ಏನೂ ಸಮಸ್ಯೆ ಬರೋದಿಲ್ಲ. ಕಿಡ್ನಿಗಳು ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂದರೆ ಕಿಡ್ನಿ ಕೊಟ್ಟಿರೋರ್ಗೂ ಏನೂ ಸಮಸ್ಯೆ ಬರಲ್ಲ. ಕ್ರಿಯಾಟಿನ್ ವ್ಯಾಲ್ಯೂಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು, ಯಾಕಂದರೆ ಒಂದು ಕಿಡ್ನಿ ಅವ್ರಿಗೆ ಕೊಟ್ಟಾಗ ಇನ್ನೊಂದು ಕಿಡ್ನಿ ಎಕ್ಸ್ಟ್ರಾ ಕೆಲಸ ಮಾಡಿ ಕ್ರಿಯಾಟಿನ್ನ ಮತ್ತೆ ಕಡಿಮೆ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಟ್ ಯೂಶಲಿ ಆಲ್ಮೋಸ್ಟ್ 95%, 99% ಆಫ್ ದ ಟೈಮ್ ಅದು ವಿತಿನ್ ಒಂದು 2-3 ವಾರದಲ್ಲಿ ಆ ಕಿಡ್ನಿ ಕೊಡುವಂಥ ವ್ಯಕ್ತಿದು ಕ್ರಿಯಾಟಿನ್ ವ್ಯಾಲ್ಯೂ ಮತ್ತೆ ವಾಪಸ್ ನಾರ್ಮಲ್ಲಿಗೆ ಬರುತ್ತೆ. ಅಂದರೆ ಆ ಇನ್ನೊಂದು ಕಿಡ್ನಿ ಎಲ್ಲ ಕೆಲಸಗಳನ್ನ ಮಾಡೋಕ್ಕೆ ಶುರು ಮಾಡುತ್ತೆ. ಸೊ ಯೂಶಲಿ ಕಿಡ್ನಿ ಕೊಡೋರಿಗೆ ಅಂತ ಏನು ಮೇಜರ್ ಸಮಸ್ಯೆ ಬರೋದಿಲ್ಲ. ವೆರಿ ಲಾಂಗ್ ಟರ್ಮ್ ಅಂದರೆ ತುಂಬ ವರ್ಷಗಳಾದಮೇಲೆ ಅವ್ರಿಗೇನಾದರೂ ಮತ್ತೆ BP ಶುಗರ್ಗಳು ಬಂದರೆ ಅದರಿಂದ ಸ್ವಲ್ಪ ಕಿಡ್ನಿ ಸಮಸ್ಯೆಗಳು ಬರ್ಬೋದು. ಬಟ್ ಅದು ಚಾನ್ಸಸ್ ತುಂಬಾ ಕಡಿಮೆ, 0.1% ಅಂತ ಹೇಳ್ತಾರೆ. ಬಟ್ ಕೊಡೋರಿಗೆ ಅಂತ ಏನು ಮೇಜರ್ ಸಮಸ್ಯೆ ಇರೋದಿಲ್ಲ. ಕಿಡ್ನಿ ತಗೊಳ್ಳೋರಿಗೆ ಪ್ರಿಕಾಷನ್ಸ್ ಅದು ಮೇನ್ಲಿ ಅದು ಟ್ರಾನ್ಸ್ಪ್ಲಾಂಟ್ ಆದವಾಗ ನಾವು ಹೇಳ್ತೀವಿ, ಯಾಕಂದರೆ ಈಗ ಅವ್ರಿಗೆ ಇಂಜೆಕ್ಷನ್ಸು ಮಾತ್ರೆಗಳೆಲ್ಲ ಕೊಡ್ತಾ ಇರ್ತಾರೆ ಬಾಡಿಯಲ್ಲಿ ಇಮ್ಯುನಿಟಿ ಕಡಿಮೆ ಮಾಡಿ ರಿಜೆಕ್ಷನ್ ಆಗದೇ ಇರಲಿ ಅಂತೇಳಿ. ಬಟ್ ಆವಾಗ ಏನಾಗುತ್ತೆ, ಬಾಡಿದು ಅವ್ರಿಗೆ ರೋಗ ನಿರೋಧಕ ಶಕ್ತಿ ಅಂತ ಏನು ಕರಿತೀವಿ ಅದು ಸ್ವಲ್ಪ ಕಡಿಮೆ ಇರುತ್ತೆ ಯಾರು ಕಿಡ್ನಿ ತೊಗೊಂಡಿರೋರಿಗೆ. ಸೊ ಕಡಿಮೆ ಇರೋದ್ರಿಂದ ಅವ್ರಿಗೆ ರೋಗ ಬರೋ ಅಂಥ ಚಾನ್ಸಸ್ ಜಾಸ್ತಿ. ಸೊ ಅದಕ್ಕೆ ಯಾವುದೇ ರೀತಿಯವರು ಹೊರಗಡೆ ತುಂಬ ಜನ ಇರುವಂಥ ಜಾಗಕ್ಕೆ ಹೋಗೋದು, ಈ ಸುಮ್ಮನೆ ಹೋಟೆಲಲ್ಲಿ ಅಥವಾ ಅಲ್ಲಿ ಮದುವೆಯಲ್ಲಿ ಊಟ ಮಾಡೋದು, ಇದೆಲ್ಲ ಆದಷ್ಟು ಅವಾಯ್ಡ್ ಮಾಡಬೇಕಾಗುತ್ತೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದಮೇಲೆ. ಆಮೇಲೆ ರೆಗ್ಯುಲರ್ ಆಗಿ ಬಂದು ಚೆಕಪ್ ಮಾಡ್ತಾ ಇರಬೇಕು. ಆ ಮೆಡಿಸಿನ್ಸ್ ಏನಿದೆ ಅದನ್ನು ಲೈಫ್ ಲಾಂಗ್ ತೊಗೋಬೇಕು. ಅವರು ಮೆಡಿಸಿನ್ ನಿಲ್ಲಿಸ್ಬಿಟ್ರೆ ಮತ್ತೆ ಅದು ಕಿಡ್ನಿ ಮಧ್ಯದಲ್ಲಿ ಹಾಳಾಗೋ ಚಾನ್ಸ್ ಇರುತ್ತೆ. ಸೊ ರೆಗ್ಯುಲರ್ ಆಗಿ ಬಂದು ಚೆಕಪ್ ಮಾಡ್ತಾ ನೆಫ್ರಾಲಜಿಸ್ಟ್ ಹತ್ರ ಫಾಲೋ ಅಪ್ ಮಾಡಬೇಕು. ಅಂದರೆ ಏನು ಅಪಾಯಗಳು ಯಾವ ಆ ಥರ ಏನೂ ಅಪಾಯಗಳಿಲ್ಲ. ಹಾಂ 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 ಓಕೆ. ಕಿಡ್ನಿ ಕಸಿ ಆದ ನಂತರ ಜೀವನ ಶೈಲಿ ಹೇಗಿರುತ್ತೆ ಮತ್ತು ಆಹಾರ ಕ್ರಮಗಳು ಹೇಗಿರಬೇಕು? ಕಿಡ್ನಿ ಈಗ ಸರ್ ಹೇಳ್ದಂಗೆ ಕಿಡ್ನಿ ಡ್ಯಾಮೇಜ್ ಆಗಿರುವಾಗ ಅವ್ರು ಹೇಳೋ ಥರ ಪೊಟ್ಯಾಷಿಯಮ್ ಇರುವಂಥ ಕಂಟೆಂಟ್ಸು ಮತ್ತು ಹೈ ಪ್ರೋಟೀನು ಅದೆಲ್ಲ ಅವಾಯ್ಡ್ ಮಾಡಬೇಕು. ಬಟ್ ಒಂದ್ಸಲ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿ ಅವ್ರದ್ದು ಕ್ರಿಯಾಟಿನ್ ಲೆವೆಲ್ ಮತ್ತೆ ನಾರ್ಮಲ್ ಬಂದರೆ ಆವಾಗ ಅಷ್ಟೊಂದೆಲ್ಲ ಅವರು ಹೇಳೋ ಥರ ತುಂಬ ಪ್ರೋಟೀನ್ ರೆಸ್ಟ್ರಿಕ್ಷನ್ ಎಲ್ಲ ಬೇಕಾಗಿರೋದಿಲ್ಲ. ಬಟ್ ಆಗಲೂ ಕೂಡ ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡ್ತಾ ಇರಬೇಕು. ಬಟ್ ಜನರಲ್ ಆಗಿ ನಾರ್ಮಲ್ ಒಬ್ಬ ಮನುಷ್ಯ ಏನು ತಿನ್ಬಹುದು ಅದೇ ರೀತಿ ಆಲ್ಮೋಸ್ಟ್ ಎಲ್ಲ ಡಯಟು ತಗೋಬೇಕಾಗತ್ತೆ. ಆ ಇನ್ನೊಂದು ಕಿಡ್ನಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರೆ, ಅದರಲ್ಲೂ ಏನಾದರೂ ಸಮಸ್ಯೆ ಆಗಿ ಸ್ವಲ್ಪ ಕಿಡ್ನಿ ವೀಕ್ ಇತ್ತು ಅಂದರೆ ಆವಾಗ ಮತ್ತೆ ಅಡಿಷನಲ್ ಪ್ರಿಕಾಷನ್ಸ್ ತಗೋಬೇಕಾಗತ್ತೆ. ಸೊ ಅದಕ್ಕೆ ಸಪ್ರೇಟಾಗಿ ಒಂದು ನೆಫ್ರೋ ಡಯಟ್ ಅಂತಲೇ ಇರುತ್ತೆ. ಸೊ ಆ ಡಯಟ್ ಫಾಲೋ ಮಾಡಬೇಕಾಗಿ ಬರುತ್ತೆ. ಓಕೆ ಸರ್, ನಿಮ್ಮ ಪ್ರಕಾರ ಯಾವೆಲ್ಲ ಆಹಾರಗಳು ತಗೊಂಡ್ರೆ ಒಳ್ಳೆಯದು? ಇವಾಗ ಇಂಥ ಪರಿಸ್ಥಿತಿನಲ್ಲಿ ಟ್ರಾನ್ಸ್ಪ್ಲಾಂಟೇಷನ್ ಆದಮೇಲೆ ಮೆಡಿಸಿನ್ಸ್ ಎಲ್ಲ ಕೊಡ್ತಾ ಇರ್ತೀವಿ. ಸೊ ರೋಗ ನಿರೋಧಕ ಶಕ್ತಿನ ಕಮ್ಮಿ ಮಾಡುವಂಥದ್ದು. ಸೊ ಅಂಥ ಮೆಡಿಸಿನ್ಸು ತೊಗೊತಾ ಇರುವಾಗ ನಮಗೆ ಯಾವೆಲ್ಲ ಕಾಯಿಲೆಗಳು ಬರುವಂಥ ಅವಕಾಶಗಳು ಇರುತ್ತೆ. ಅಂದರೆ ಇನ್ಫೆಕ್ಷನ್ಸ್ ಬರೋ ಅವಕಾಶ ಜಾಸ್ತಿ ಇರುತ್ತೆ, BP ಶುಗರ್ ಜಾಸ್ತಿ ಆಗುವಂಥ ಅವಕಾಶಗಳು ಇರ್ಬೋದು. ಸೊ ನಮಗೆ ಹೋರಾಡೋ ಶಕ್ತಿ ಕಮ್ಮಿ ಇರುತ್ತೆ. ಅದಕ್ಕೆ ಯಾವಾಗ್ಲೂ ಬಿಸಿ ಬಿಸಿ ಊಟನೇ ತಿನ್ನಬೇಕು. ಯಾವಾಗ್ಲೂ ಆಹಾರ ತಗೊಳ್ಳುವಾಗ ತಂಗಳನ್ನ ತಿನ್ನೋದು, ಬೆಳಗಿಂದು ಮಧ್ಯಾಹ್ನ ತಿನ್ನೋದು, ಇಲ್ಲ ಮಧ್ಯಾಹ್ನದ್ದು ರಾತ್ರಿ ತಿನ್ನೋದು ಅವೆಲ್ಲ ನಿಲ್ಲಿಸ್ಬೇಕು. ಯಾವಾಗಲೂ ಬಿಸಿಯಾಗೆ ತಗೋಬೇಕು. ಹಣ್ಣು ಅವೆಲ್ಲ ತಗೊಳ್ಳೋವಾಗ್ಲೂ ಯಾವುದಾದ್ರೂ ಓಪನ್ ಮಾಡಿ ತಗೊಳ್ಳೋ ಅಂಥ ಹಣ್ಣುಗಳು ಅಂದರೆ ಬಾಳೆಹಣ್ಣು ಅಂಥವು ಮಾತ್ರ ಉಪಯೋಗಿಸ್ಬೇಕು. ಯಾವಾಗ ಅಂತಂದರೆ ಪೊಟ್ಯಾಷಿಯಮ್ ಎಲ್ಲ ನಾರ್ಮಲ್ ಇದ್ದು ಕಿಡ್ನಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತಂದಾಗ ಮಾತ್ರ. ಅದಕ್ಕೆ ಅವೆಲ್ಲನೂ ನೋಡಿಕೊಂಡು ಹೇಗೆ ಕಿಡ್ನಿ ಫಂಕ್ಷನ್ ಇದೆಯೋ ಅದ್ರ ಪ್ರಕಾರ ಆಹಾರವನ್ನು ಹೇಳಿಕೊಟ್ಟಿರ್ತೇವೆ. ಸರ್, ಮೂತ್ರಪಿಂಡ ಫೇಲ್ಯೂರ್ ಆದವಾಗ ಡಯಾಲಿಸಿಸ್ ಬೆಸ್ಟಾ ಅಥವಾ ಕಸಿ ಬೆಸ್ಟಾ, ಯಾವ್ದು ಬೆಸ್ಟ್? ಅದೇ ನಾನು ಆವಾಗಲೇ ಹೇಳ್ದಂಗೆ ಡಯಾಲಿಸಿಸ್ಸು ಮತ್ತು ರೀನಲ್ ಟ್ರಾನ್ಸ್ಪ್ಲಾಂಟೇಷನ್ ಎರಡಕ್ಕೂ ಕಂಪೇರ್ ಮಾಡಿದ್ರೆ
ರೀನಲ್ ಟ್ರಾನ್ಸ್ಪ್ಲಾಂಟೇಷನ್ ಅಂದರೆ ಕಸಿ ಮಾಡೋದೇ ಉತ್ತಮ. ಯಾಕಂದರೆ ಅದರಲ್ಲಿ ಜೀವನ ಗುಣಮಟ್ಟ ಚೆನ್ನಾಗಿರುತ್ತೆ. ಅವರಿಗೆ ಪದೇ ಪದೇ ಡಯಾಲಿಸಿಸ್ಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ಅವರು ನಾರ್ಮಲ್ ವ್ಯಕ್ತಿ ಈಗ ಕಿಡ್ನಿ ಎಲ್ಲ ನಾರ್ಮಲ್ ಇರುವಂಥ ವ್ಯಕ್ತಿ ಹೇಗೆ ಇರ್ತಾರೆ ಅದೇ ಥರ ಜೀವನ ಮಾಡ್ಬೋದು. ಡಯಾಲಿಸಿಸ್ ಮಾಡೋದು ಏನಪ್ಪ ಸಮಸ್ಯೆ ಅಂದರೆ ಅದು ಅವರು ವಾರಕ್ಕೆ 2 ಸಲನೋ 3 ಸಲನೋ ಡಯಾಲಿಸಿಸ್ಗೆ ಹೋಗ್ಬೇಕಾಗಿ ಬರುತ್ತೆ. ಡಯಾಲಿಸಿಸ್ ಸೆಂಟರ್ ತುಂಬ ದೂರ ಇದ್ದರೆ ಟ್ರಾವೆಲ್ ಮಾಡಿ ಹೋಗಬೇಕು. ಅಲ್ಲಿ ಮಿನಿಮಮ್ 4 ರಿಂದ 5 ಅವರು ಡಯಾಲಿಸಿಸ್ ಸೆಂಟ್ರಲ್ಲಿ ಇರಬೇಕಾಗತ್ತೆ. ಸೊ ಅಷ್ಟು ಅವ್ರಿಗೆ ಏನು ಕೆಲಸ ಏನು ಮಾಡೋಕ್ಕಾಗೋದಿಲ್ಲ. ಸೊ ಅವೆಲ್ಲ ಸ್ವಲ್ಪ ಸಮಸ್ಯೆಗಳಾಗುತ್ತೆ. ಮತ್ತು ಡಯಾಲಿಸಿಸ್ ಮಾಡುವಾಗ ಈ ಸೂಜಿಗಳೆಲ್ಲ ಹಾಕ್ತಾರೆ, ಅದರಿಂದ ಬ್ಲಡ್ ಸ್ಟ್ರೀಮ್ ಇನ್ಫೆಕ್ಷನ್ಸ್ ಅಂತ ಹೇಳ್ತಾರೆ, ಇನ್ಫೆಕ್ಷನ್ಸ್ ಆಗ್ಬೋದು. ಇಲ್ಲ ಅವ್ರಿಗೆ ಡಯಾಲಿಸಿಸ್ ಮಾಡೋ ಟೈಮಲ್ಲಿ ಅವರು ಕರೆಕ್ಟಾಗಿ ಡಯಾಲಿಸಿಸ್ಗೆ ಬರಲಿಲ್ಲ ಅಂದರೆ ಮತ್ತೆ ಅದರಿಂದ ಸಮಸ್ಯೆಗಳು ಬರ್ಬೋದು. ಸೊ ಇದೆಲ್ಲ ಕಂಪೇರ್ ಮಾಡಿದ್ರೆ ಕಿಡ್ನಿ ಕಸಿ ಮಾಡೋದು ಬಹಳ ಉತ್ತಮ. ಬಟ್ ಅದೇ ಆವಾಗಲೇ ಹೇಳ್ದಂಗೆ ಮೇನ್ ಥಿಂಗು ಡೋನರ್ ಸಿಗೋದು ಕಷ್ಟ. ಡೋನರ್ ಸಿಗೋದು ಸಿಕ್ಕಿದ್ರೂ ಅದೇ ಒಂದೇ ಸಲ ಅವರು ಜಾಸ್ತಿ ದುಡ್ಡು ಸ್ಪೆಂಡ್ ಮಾಡ್ಬೇಕಾಗಿ ಬರುತ್ತೆ. ಸೊ ಅದನ್ನೇ ಎಲ್ಲ ಯೋಚನೆ ಮಾಡ್ತಾರೆ, ಈಗ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಂದ್ರೆ ಅಷ್ಟು ದುಡ್ಡು ಎಲ್ಲಿ ಒದಗಿಸೋದು ಅಂತ. ಬಟ್ ಅದು ಒಂದೇ ಸಲ ಆದರೂ ಕೂಡ ಲಾಂಗ್ ಟರ್ಮಲ್ಲಿ ಅದು ಹೆಲ್ಪ್ ಆಗುತ್ತೆ. ಯಾಕಂದರೆ ಈ ಡಯಾಲಿಸಿಸಲ್ಲೂ ಕೂಡ ನೀವು ಸ್ವಲ್ಪ ವಾರಕ್ಕೆ 3 ಸಲ ಪೇ ಮಾಡ್ತಾ ಇದ್ರೆ ಟೋಟಲ್ ಎಲ್ಲ ಆ್ಯಡ್ ಮಾಡಿದ್ರೆ ನಿಮಗೆ ಒಂದು 10 ವರ್ಷ ಅಂತ ತೊಗೊಂಡ್ರೆ 10 ವರ್ಷದಲ್ಲಿ ನೀವು ಡಯಾಲಿಸಿಸ್ಗೆ ಏನು ಖರ್ಚು ಮಾಡ್ತಾರೆ ಅದು ಟ್ರಾನ್ಸ್ಪ್ಲಾಂಟೇಷನ್ಗಿಂತ ತುಂಬಾ ಜಾಸ್ತಿ ಇರುತ್ತೆ ಲಾಂಗ್ ಟರ್ಮಲ್ಲಿ. ಅರ್ಥ ಆಗಬೇಕು ಅಂತಂದರೆ ಡಯಾಲಿಸಿಸ್ ಸಪೋರ್ಟಿವ್ ಟ್ರೀಟ್ಮೆಂಟ್, ಟ್ರಾನ್ಸ್ಪ್ಲಾಂಟ್ ಈಸ್ ಡೆಫಿನಿಟಿವ್ ಟ್ರೀಟ್ಮೆಂಟ್. ಅದು ಡಿಫ್ರೆನ್ಸ್ ಅಂತಂದರೆ ಇವಾಗ ಕೋಲ್ ಇಟ್ಕೊಂಡು ನಡೆಯೋದಕ್ಕೂ ಹೊಸ ಕಾಲು ಹಾಕ್ಕೊಂಡಕ್ಕೂ ವ್ಯತ್ಯಾಸ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.